ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಎಪಿಸೋಡ್ನಲ್ಲಿ ದಾಮಿನಿಗೆ ಮಹೇಶ್ವರಿ ವಾರ್ನ್ ಮಾಡ್ತಾ ಇದ್ದಾಳೆ, ನಿಮ್ಮ ಮನೆಯಲ್ಲಿ ಇರ್ಕೂಡ್ದು ನೀನು, ನನಗೆ ಗೊತ್ತಿಲ್ಲ, ಇವತ್ತು ಎಷ್ಟೊತ್ತಾದರೂ ಆಗಲಿ ನೀನು ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋ, ನೀನು ಇಲ್ಲಿದ್ದಷ್ಟು ನಮಗೆಲ್ಲ ಕೆಟ್ಟದ್ದೇ ಆಗೋದು, ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿ ಅವಳು ಹೊರಟೋಗ್ತಾಳೆ. ಇಲ್ಲಿ ದಾಮಿನಿ ಹೇಳೋ ಥರ ಆ್ಯಕ್ಟ್ ಮಾಡಿಕೊಂಡು ಅವ್ರು ಹೋದ ತಕ್ಷಣ ಕಣ್ಣೀರು ಒರೆಸ್ಕೊಂಡು ಓಹೋ ನನಗೆ ವಾರ್ನ್ ಮಾಡ್ತೀಯಾ ಅಂತ ಅನ್ಕೊತಾ ಇದ್ದಾಳೆ. ಮತ್ತಿಲ್ಲಿ ಕಾವ್ಯ ಕಾಲೇಜ್ ಮುಗಿಸ್ಕೊಂಡು ಪಿ ಜಿ ಕಡೆ ಬರ್ತಾಳೆ. ಪಿ ಜಿ ಕಡೆ ಬಂದ ತಕ್ಷಣ ಪಿ ಜಿ ಓನರು ಬೇರೆ ಹುಡುಗಿರ ಹತ್ರ ದುಡ್ಡು ಕೇಳ್ತಾ ಇರ್ತಾರೆ, ಎಲ್ಲಮ್ಮ ಬಾಡಿಗೆ ಅಂತ. ಅದನ್ನ ನೋಡಿ ಕಾವ್ಯ ಅಯ್ಯಯ್ಯೋ ಬೆಳಗ್ಗೆನೇ ಈ ಅಪ್ಪ ಒಂದು ಇಷ್ಟೊಂದು ರಾಧ ಅಂತ ಮಾಡೋಯ್ತು, ಇನ್ನೂ ನಾನು ಪಿ ಜಿ ದುಡ್ಡು ಕೊಟ್ಟಿಲ್ಲ, ಬಾಡಿಗೆನಾದರೆ ಸುಮ್ಮನೆ ಬಿಡ್ತಾರ, ಹೆಂಗಾದರೂ ಮಾಡಿ ಇವ್ರ ಹತ್ರ ಒಂದು 2 ದಿನ ಟೈಮ್ ತೊಗೊಬೇಕು, ಇವಾಗ ನನ್ನ ಹತ್ರ ಬಸ್ ಚಾರ್ಜಿಗೆ ಬಿಟ್ಟು ಬೇರೆ ಏನಕ್ಕೂ ಕಾಸಿಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಪಿ ಜಿ ಓನರೇ ಅವಳು ನೋಡ್ಬಿಟ್ಟು ಓ ಕಾವ್ಯ ಏನಮ್ಮ ಫಸ್ಟ್ ದಿನ ಹೆಂಗಿತ್ತಮ್ಮ ಕಾಲೇಜು ಅಂತ ಹೇಳ್ತಾರೆ. ಆ ಕಾವ್ಯ ಇದ್ದಳು ಚೆನ್ನಾಗಿತ್ತು ಸರ್, ಅದು ಸರ್ ನನಗೊಂದು 2 ದಿನ ಟೈಮ್ ಕೊಡಿ ಸರ್, ನಾನೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಪಿ ಜಿ ಓನರ್ ಇದ್ದರು ಅಯ್ಯೋ ಅಂಥ ಅವಶ್ಯಕತೆ ಏನಿಲ್ಲ ಅಮ್ಮ, ನಿಂದನ್ನೆಲ್ಲ ಕ್ಲಿಯರ್ ಆಗೋಗಿದೆ, ಈ ತಿಂಗಳದಷ್ಟೇ ಅಲ್ಲ ಮುಂದಿನ ತಿಂಗಳು ಅಡ್ವಾನ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ. ಆಗ ಕಾವ್ಯದಳು ಏನು ಸರ್ ಏನು ಹೇಳ್ತಾ ಇದ್ದೀರಾ, ಯಾರು ಕ್ಲಿಯರ್ ಮಾಡಿದ್ದು ನಮ್ಮದನ್ನು, ನನ್ನ ಫ್ರೆಂಡ್ ಹತ್ರ ಅಷ್ಟು ದುಡ್ಡಿಲ್ವೇ ಅಂತ ಹೇಳ್ತಾಳೆ. ಆವಾಗ ಆ ಪಿ ಜಿ ಓನರ್ ಇದ್ದರು ನಿಮ್ಮ ಫ್ರೆಂಡ್ದು ಅಡ್ವಾನ್ಸ್ ಇತ್ತಲ್ಲಮ್ಮ ಸ್ವಲ್ಪ, ಅದು ಬಾಕಿ ಕೂಡ ಕ್ಲಿಯರ್ ಮಾಡಿದ್ದಾರೆ, ಯಾರೋ ಒಂದು ವ್ಯಕ್ತಿ ಬಂದು ನಿಂದು ಮತ್ತು ನಿಮ್ಮ ಫ್ರೆಂಡ್ಸ್ ಇಬ್ಬರದು ಕ್ಲಿಯರ್ ಮಾಡಿ ಹೋದ್ರಮ್ಮ ಅಂತ ಹೇಳ್ತಾರೆ. ಆ ಕಾವ್ಯ ಇದ್ದಳು ಸರ್ ಅವ್ರ ಹೆಸರೇನಾದರೂ ಗೊತ್ತಾಗ್ಬೋದಾ ನನಗೆ ಅಂತ ಕೇಳ್ತಾಳೆ. ಆಗ ಪಿ ಜಿ ಓನರ್ ಇದ್ದರು ಅವ್ರ ಹೆಸರು ನಾನು ಕೇಳಲಿಲ್ಲ ಕಣಮ್ಮ, ಆದರೆ ಅವರು ನಿಮ್ಮಿಬ್ಬರದು ಮುಂದಿನ ತಿಂಗಳದು ಸೇರಿಸಿ ಕ್ಲಿಯರ್ ಮಾಡಿಬಿಟ್ಟು ಹೋಗಿದ್ದಾರಮ್ಮ ಅಂತ ಹೇಳ್ತಾರೆ. ಆಗ ಸರಿ ಸರ್ ಆಯಿತು ಸರ್ ಅಂತ ಹೇಳ್ತಾಳೆ. ಅವರಿದ್ದರು ಸರಿ ಅಮ್ಮ ನಿನಗೇನಾದರೂ ತೊಂದರೆ ಆದರೆ ನನಗೆ ಹೇಳಮ್ಮ ಅಂತ ಹೇಳಿ ಆ ಪಿ ಜಿ ಓನರ್ ಅಲ್ಲಿಂದ ಹೊರಡ್ತಾರೆ. ಕಾವ್ಯ ಬ್ಯಾಗಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಫೋಟೋನ ಆಚೆ ತೆಗೆದ್ಬಿಟ್ಟು ರಾಯರೇ ನೀವು ನನಗೆ ಎಷ್ಟು ಕಾಪಾಡ್ತಾ ಇದ್ದೀರಾ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಎಲ್ಲರೂ ಹೇಳ್ತಾ ಇರೋರು ರಾಯರಿದ್ದಾರೆ ಅಂತ, ನೀವು ನನ್ನ ಪಾಲಲ್ಲಿ ಅದನ್ನು ಪ್ರೂವ್ ಮಾಡಿಬಿಟ್ರಿ. ಇವತ್ತು ಯೂನಿವರ್ಸಿಟಿನಲ್ಲಿ ನನಗೆ ಸೀಟ್ ಸಿಕ್ಕಿರೋದ್ರಿಂದ, ಇವತ್ತು ಬಾಡಿಗೆ ಕ್ಲಿಯರ್ ಆಗಿರೋದ್ರಿಂದ ಎಲ್ಲ ನೋಡಿದ್ರೆ ನಿಮ್ಮದೇ ಆಶೀರ್ವಾದ ಅಂತ ಅನಿಸ್ತಾ ಇದೆ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ದೇವ್ರೆ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ಮತ್ತಿಲ್ಲಿ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಮನೆಯಲ್ಲಿ ಲೈಟೆಲ್ಲ ಆಫ್ ಮಾಡಿ ಮಲಗ್ತಾರೆ. ಇಲ್ಲಿ ದಾಮಿನಿ ಮತ್ತು ಧನ್ರಾಜ್ ಮತ್ತು ಅವನ ಮಗಳು ಸ್ನೇಹ 3 ಜನನೂ ಕೂಡ ಮನೆ ಹತ್ರ ಬಂದುಬಿಟ್ಟು ಬೆಂಕಿ ಹಚ್ಚೋದಕ್ಕೆ ರೆಡಿಯಾಗಿ ಬಂದಿರ್ತಾರೆ. ಆಗ ಧನ್ರಾಜ್ ಬಂದುಬಿಟ್ಟು ಈಗ ಏನು ಮಾಡೋದು ಅಂತೀಯ ದಾಮಿನಿ ಅಂತ ಕೇಳ್ತಾನೆ. ದಾಮಿನಿ ಇದ್ದವಳು ಅಣ್ಣ ಏನು ಮಾಡೋದು, ನಾವು ಕತ್ಲೆಗೆಲ್ಲ ಎದುರಬೇಕಾಗಿಲ್ಲ ಅಣ್ಣ, ಇವತ್ತು ಪ್ರೇಮ ಹಾರಾಡ್ತಾ ಇದ್ದಾಳೆ ಒಳಗಡೆ, ಅವಳು ಇವಾಗ ನಾವು ಹಚ್ಚೋ ಬೆಂಕಿಯಿಂದ ವಿಲವಿಲ ಅಂತ ಒದ್ದಾಡ್ತಾ ಇರಬೇಕು, ನೋಡ್ತಾ ಇರು ಅಂತ ಹೇಳ್ತಾಳೆ. ಆಗ ಸ್ನೇಹ ಇದ್ದವಳು ಹೌದು ಅತ್ತೆ, ಅವಳು ನನಗೆ ಸವಾಲು ಹಾಕಿದ್ದಾಳೆ, ಅವಳಲ್ಲೇ ವಿಲವಿಲ ಅಂತ ಒದ್ದಾಡಬೇಕತ್ತೆ ಅಂತ ಹೇಳ್ತಾಳೆ. ಅದಾದಮೇಲೆ ಅವ್ರ ಕಡೆ ಹುಡುಗರನ್ನೆಲ್ಲ ಕರೆದ್ಬಿಟ್ಟು ರಾಜು ಒಂದು ಚೂರು ಕಿಟಕಿ ಏನು ತೆಗೆದಿರಬಾರ್ದು, ಎಲ್ಲ ಕ್ಲೋಸ್ ಮಾಡು, ಒಂದು ಚೂರು ಗಾಳಿ ಒಳಗಡೆ ಹೋಗಬಾರ್ದು, ಆ ಥರ ಕ್ಲೋಸ್ ಮಾಡಿಬಿಡೆಲ್ಲ ಅಂತ ಹೇಳ್ತಾಳೆ. ಆಗ ಧನ್ರಾಜ್ ಇದ್ದವನು ದಾಮಿನಿ ಹಂಗಾದ್ರೆ ಇವತ್ತು ಅವಳು ಕತೆ ಮುಗೀತು ಅಂತ ಅಂದ್ಕೊಳ್ಳೋದಾ ಅಂತ ಹೇಳ್ತಾನೆ. ಆಗ ದಾಮಿನಿ ಓ ಅಣ್ಣ ನೀನು ಅಂದ್ಕೊಳ್ಳೇಬೇಕು, ಈ ದಾಮಿನಿ ಏನು ಅಂತ ನಿನ್ಗೆ ಹಿಂಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ, ನೋಡ್ತಾ ಇರಿ, ದಾಮಿನಿ ಎದುರಾಕೊಂಡು ಅಷ್ಟು ಈಸಿಯಾಗಿ ಯಾರೂ ಉಳಿಯೋಕ್ಕಾಗಲ್ಲ, ನೋಡ್ತಾ ಇರು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಅವಳು ನನ್ನ ಮಾತನ್ನ ಮೀರಿ ಆ ಮನೆಗೆ ನನಗೆ ಗೊತ್ತಿಲ್ಲಂಗೆ ಕದ್ದು ಬರ್ತಾಳೆ. ಅವಳಿಗೆ ಎಷ್ಟು ಧೈರ್ಯ ನೋಡು, ನಾಳೆ ಬೆಳಗ್ಗೆ ಅಷ್ಟೊಳಗೆ ಈ ದಾಮಿನಿ ಏನು ಅಂತ ಅವಳಿಗೆ ತೋರಿಸ್ತೀನಿ, ನೋಡ್ತಾ ಇರೋಣ, ಹಚ್ಚಿರೋ ಮನೆಗೆ ಬೆಂಕಿ ಎಲ್ಲ, ಫಸ್ಟು ಮನೆಯೆಲ್ಲ ಕ್ಲಿಯರ್ ಮಾಡ್ರು, ಮನೆಗೆ ಬೀಗ ಹಾಕ್ರು ಅಂತ ಹೇಳಿ ಬೀಗ ಎಲ್ಲ ಹಾಕ್ಸ್ತಾ ಇದ್ದಾಳೆ. ಮತ್ತಿಲ್ಲಿ ಮಹಾದೇವ ಕಾವ್ಯನ ರೂಮ್ನೇ ನೋಡ್ಕೊಂಡು ಅವ್ನ ಕಿಟಕಿಯಿಂದ ಎಲ್ಲಿ ಕಾವ್ಯ ಇನ್ನೂ ಬಂದಿಲ್ವಲ್ಲ, ಇಷ್ಟೊತ್ತಿಗಾಗಲೇ ರಾಯರು ಫೋಟೋ ಹತ್ರ ಬಂದು ಅವಳು ಪೂಜೆ ಮಾಡಬೇಕಾಗಿತ್ತಲ್ಲ, ಏನಾಯಿತು ಕಾವ್ಯನಿಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಅವ್ನು ಫುಲ್ಲು ಗಾಬರಿ ಆಗಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮನೆ ಓನರ್ ಬರ್ತಾರೆ. ಯಾಕೆ ಸರ್ ಏನಾಯ್ತು ಸರ್ ಅಂತ ಕೇಳ್ತಾರೆ. ಆಗ ಮಹಾದೇವ ಇದ್ದನು ಏನೂ ಇಲ್ಲ ಸರ್ ಅದು ಅಂತ ಹೇಳ್ತಾನೆ. ಆಗ ಮನೆ ಓನರ್ ಇದ್ದರು ಸರ್ ನೀವು ಬೆಳಗ್ಗೆ ದುಡ್ಡೆಲ್ಲ ಕೊಟ್ರಲ್ಲ, ಆ ಹುಡುಗಿ ಸಿಕ್ತು ನನಗೆ ಬೆಳಗ್ಗೆ ಈ ಸಂಜೆ. ಈಗ ಅವ್ರನ್ನ ಕೇಳಿದಾಗ ನಿಮ್ಮ ಹೆಸರು ಹೇಳೋಕ್ಕೆ ನಂಗೆ ಗೊತ್ತಾಗಲಿಲ್ಲ, ನಿಮ್ಮ ಹೆಸರು ಕೇಳಿದ್ರು ಅವರು, ನನ್ನ ಹೆಸರು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಆಗ ಅವನಿದ್ದನು ನನ್ನ ಹೆಸರು ಏನಾರು ಇರಲಿ, ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಡು ಅವ್ರಿಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಳಿಸ್ತಾನೆ. ಅಲ್ಲಿ ಕೇಳ್ತಾನೆ ಸರಿ ಆ ಹುಡುಗಿ ಅಲ್ಲೇ ಇತ್ತ ಪಿ ಜಿನಲ್ಲಿ ಅಂತ ಕೇಳ್ತಾನೆ. ಆಗ ಮನೆ ಓನರು ಇಲ್ಲ ಸರ್ ಆ ಹುಡುಗಿ ಇರಲಿಲ್ಲ, ಪಿ ಜಿನಲ್ಲಿ ಇತ್ತು, ನಾನು ಮತ್ತೆ ಹೋದಾಗ ಇರಲಿಲ್ಲ, ಅವಳ ಫ್ರೆಂಡ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ, ಎಲ್ಲೋದ್ರು ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮಹಾದೇವ್ಗೆ ಗಾಬರಿ ಆಗುತ್ತೆ, ಅಯ್ಯೋ ದೇವ್ರೆ ಕಾವ್ಯ ಅಷ್ಟು ಈಸಿಯಾಗಿ ಯಾರೋ ಕರೆದ್ರು ಅಂತ ಹೋಗೋ ಹುಡುಗಿ ಅಲ್ಲ, ಆದರೆ ಇವತ್ತು ಎಲ್ಲೋ ಹೋಗ್ಬಿಟ್ಲು ಅವಳು, ಇದನ್ನ ಇಷ್ಟು ಸುಲಭವಾಗಿ ಬಿಡಬಾರ್ದು, ಎಲ್ಲೋದ್ಲು ಅವಳು ಅಂತ ಫುಲ್ಲು ಟೆನ್ಷನ್ ಆಗಿ ಕಾವ್ಯನ್ಗೇನಾದರೂ ತೊಂದರೆ ಆದರೆ ಈ ಮಹಾದೇವ ಮಾತ್ರ ಬದುಕಿರಲ್ಲ ಅಂತ ಹೇಳಿ ಕಾರ್ ತೊಗೊಂಡು ಅವನು ಹೊರಡೋಗ್ತಾನೆ.
ಮತ್ತಿಲ್ಲಿ ದಾಮಿನಿ, ಓ ಪ್ರೇಮ ಒಳಗಡೆ ಆರಾಮಾಗಿದೆಯಾ ನೀನು, ಇವಾಗ ನೋಡ್ತಾ ಇರೋ ನಿನ್ನನ್ನು ಕಾಪಾಡೋದಕ್ಕೆ ಯಾವ ಫ್ಯಾಮಿಲಿ ಯಾವ ಸಂಸಾರ ಯಾವುದು ಬರಲ್ಲ, ಅದನ್ನೆಲ್ಲ ಹೆಂಗೆ ಕಾಪಾಡ್ಕೊತೀಯ ಅಂತ ನಾನು ನೋಡ್ತೀನಿ, ಅಣ್ಣ ಹಚ್ಚು ಬೆಂಕಿ ಮನೆಗೆ ಅಂತ ಹೇಳ್ತಾಳೆ. ಇವ್ರ ಮನೆಗೆಲ್ಲ ಸ್ನೇಹ ಮತ್ತು ಧನರಾಜ್ ಇಬ್ಬರು ಸೇರಿ ಮನೆಗೆ ಫುಲ್ಲು ಬೆಂಕಿ ಹಚ್ಬಿಟ್ಟು ಬಂದುಬಿಟ್ಟು ಧನರಾಜ್ ಹೇಳ್ತಾ ಇದ್ದಾನೆ, ನೋಡಿದ್ಯಾ ಸ್ನೇಹ, ದಾಮಿನಿ ಅಂತ ಕ್ರೂರ ವ್ಯಕ್ತಿ ಪ್ರಪಂಚದಲ್ಲೇ ಯಾರೂ ಇಲ್ಲ, ಅವಳು ಒಂದ್ಸಲಿ ಹಾಗೇ ಸಾಧಿಸ್ಬೇಕು ಅಂತ ನಿಂತ್ಕೊಂಡ್ರೆ ಅವಳು ಸಾಧಿಸ್ತಾಳೆ ಅಂತ ಹೇಳ್ತಾರೆ. ಮತ್ತಿಲ್ಲಿ ಮಲಗಿರೋ ಅಂಥ ಪ್ರೇಮಗೆ ಉಸಿರು ಕಟ್ಟುತ್ತಾ ಇರುತ್ತೆ, ಹೊಗೆ ಎಲ್ಲ ಸುತ್ಕೊಂಡ್ಬಿಟ್ಟಿರುತ್ತೆ ಮನೆಗೆ. ಆವಾಗ ಸಡನ್ನಾಗಿ ಎದ್ದು ನೋಡ್ತಾಳೆ, ಬೆಂಕಿ ಹಚ್ಕೊಂಡ್ಬಿಟ್ಟಿರುತ್ತೆ. ರಾಮ್ ಎದ್ದೇಳು ರಾಮ್ ಪ್ಲೀಸ್, ಮನೆಯಲ್ಲಿ ಬೇಗ ಬೆಂಕಿ ಎತ್ಕೊಂಡ್ಬಿಟ್ಟಿದ್ದೆ, ಎದ್ದೇಳು ರಾಮ್ ಅಂತ ಹೇಳ್ತಾರೆ. ಅವ್ರು ಉಸಿರಾಡೋಕ್ಕೂ ಆಗ್ತಾರಲ್ಲ, ಮನೆ ಸುತ್ತ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಕದ ತೆಗಿಯೋಣ ಅಂತ ಹೋಗ್ತಾರೆ, ಕದ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಪ್ರೇಮ ಹೇಳ್ತಿದ್ದಾಳೆ, ರಾಮ್ ನೀನು ಇಲ್ಲಿಂದ ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗು ಪ್ಲೀಸ್ ರಾಮ್ ಪ್ಲೀಸ್ ಅಂತ ಹೇಳ್ತಾಳೆ. ರಾಮ್, ಇಲ್ಲ ಪ್ರೇಮ, ನಾನು ನಿನ್ನ ಜೊತೆನೇ ಇರ್ತೀನಿ, ಸತ್ರು ನಿನ್ನ ಜೊತೆನೇ ಸಾಯ್ತೀನಿ, ಏನಾಗಲ್ಲ ಹೆದರ್ಕೊಂಬಿಡಾರ ಪ್ರೇಮ, ನಾನು ನೋಡ್ತೀನಿ ಇಲ್ಲಿ ಏನಾದರೂ ಹೋಗೋದಕ್ಕೆ ಜಾಗ ಇದೆಯಾ ಅಂತ ಹೇಳಿ ಅಂತ ವಿಂಡೋಸ್ ಎಲ್ಲ ಓಪನ್ ಮಾಡೋಕೆ ನೋಡ್ತಾನೆ. ಅದು ಯಾವುದೂ ಓಪನ್ ಆಗ್ತಾ ಇರಲ್ಲ. ಆಗ ರಾಮ್ ಇದ್ದವನು, ಪ್ರೇಮ ಯಾರೋ ಇದು ಬೇಕು ಅಂತಲೇ ಮಾಡಿರೋದು ರಾಮ, ಏನು ಪ್ರೇಮ ಯಾವುದೂ ಓಪನ್ ಆಗ್ತಾ ಇಲ್ಲ ಮನೆಯಲ್ಲಿ. ಇಬ್ಬರು ಪಾಪ ಒಳಗಡೆ ಕಿರ್ಚ್ಕೊತಾನೆ ಇರ್ತಾರೆ. ಆಗ ರಾಮ್, ಎದ್ರುಕೋಬೇಡ ಪ್ರೇಮ, ನಾನು ನೋಡ್ತೀನಿ, ಕಿಟಕಿ ಎಲ್ಲ ಹೊಡೆದ್ರೂ ಕೂಡ ನಾವು ಆಚೆ ಹೋಗೋಕ್ಕಾಗಲ್ಲ, ಯಾಕಂದರೆ ಮಧ್ಯದಲ್ಲಿ ಕಬ್ಬಿಣದ ಕಂಬಿ ಇದೆ, ನಾವೇನಾದರೂ ಮಾಡಿ ಡೋರ್ನೇ ಹೊಡಿಬೇಕು, ನೀನು ಇಲ್ಲೇ ನಿಂತ್ಕೊ, ನಾನು ಡೋರ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಡೋರ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತಿಲ್ಲಿ ಆಚೆ ನಿಂತ್ಕೊಂಡು ಸ್ನೇಹ, ಅತ್ತೆ ನೀವು ಸಾಮಾನ್ಯ ಅಲ್ಲ ಅತ್ತೆ, ಅವಳು ಜಸ್ಟ್ ನಿಮ್ಮ ಮಾತು ಮೀರಿ ಆ ಮನೆಗೆ ಬಂದ್ಲು ಅನ್ನೋದಕ್ಕೋಸ್ಕರ ಇಂಥ ಕೆಲಸನೇ ಮಾಡಿಬಿಟ್ರಿ, ನಿಮ್ಮನ್ನು ನಾನೇನೋ ಅಂದ್ಕೊಂಬಿಟ್ಟೆ, ಡ್ಯಾಡ್ ಹೇಳಿದ್ದು ಪರ್ಫೆಕ್ಟ್ ಅತ್ತೆ, ಗ್ರೇಟ್ ಅತ್ತೆ ನೀವು ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದವಳು, ಸರಿ ಧನರಾಜ್ ಸ್ನೇಹ ನೀವು ಇನ್ನೂ ಇಬ್ಬರು ಇಲ್ಲಿಂದ ಹೊರಡಿ, ಈಗೆಲ್ಲ ಕೆಲಸ ಮುಗೀತು, ಹೊರಡ್ಬೇಕಾದ್ರೆ ಹುಷಾರಾಗಿ ಹೊರಡ್ರಿ, ಯಾರಿಗೂ ಸಿಗಾಕೊಳ್ದಂಗೆ, ನನಗೂ ಕೂಡ ಮತ್ತೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ ಹುಷಾರು ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಇವಳು ಕೂಡ ಕಲ್ಯಾಣಿ ಮನೆಗೆ ಬಂದ್ಬಿಟ್ಟು, ಅಕ್ಕ ಅರ್ಜೆಂಟ್ ಆಚೆ ಬನ್ನಿ ಅಂತ ಆ ಮನೆಯಲ್ಲಿ ಡ್ರಾಮಾ ಮಾಡ್ತಾ ಇದ್ದಾಳೆ. ಅವಾಗ ಕಲ್ಯಾಣಿ ಬಂದು, ಯಾಕೆ ದಾಮಿನಿ ಏನಾಯ್ತು ಹಿಂಗೆ ಕಿರ್ಚ್ತಿದ್ಯಾ ಅಂತ ಕೇಳ್ತಾಳೆ. ಆಗ ದಾಮಿನಿ ಹೇಳ್ತಾ ಇದ್ದಾಳೆ, ಅಯ್ಯೋ ಅದು ಅಕ್ಕ ಬೀದಿನಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ರಾಮ್ ಇರೋ ಮತ್ತು ಪ್ರೇಮ ಇರೋ ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆಯಂತೆ, ಇಬ್ಬರು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರಂತೆ ಅಕ್ಕ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ, ಅಯ್ಯೋ ಏನು ಮಾಡೋದು ಈಗ, ಏನು ಮಾಡೋದು ಅಂತ ಅಲ್ಲೇ ನಿಂತಿರ್ತಾಳೆ. ಆಗ ದಾಮಿನಿ ಇದ್ದಳು, ಅಯ್ಯೋ ಅಕ್ಕ ನಾವು ಇಲ್ಲೇ ನಿಂತ್ಕೊಂಡ್ರೆ ಆಗಲ್ಲ, ನಾವು ಏನಾದರೂ ಮಾಡಿ ಅವ್ರನ್ನ ಕಾಪಾಡಬೇಕು, ಬನ್ನಿ ಅಕ್ಕ ಬೇಗ ನಾವು ಅಲ್ಲಿ ಹೋಗೋಣ ಅಂತ ಹೇಳಿ. ಅದೇ ಸಮಯಕ್ಕೆ ಕಾವ್ಯ ಕೂಡ ಅವ್ರ ಮನೆಗೆ ID ಕಾರ್ಡ್ ತೊಗೊಂಡೋಗೋಕ್ಕೆ ಅಂತ ಬಂದಿರ್ತಾಳೆ. ಸರಿ ಅಂದ್ಬಿಟ್ಟು ಕಾವ್ಯನೂ ಅದನ್ನು ಕೇಳಿ ಶಾಕ್ ಆಗಿ ಅವ್ರ ಜೊತೆನೇ ಓಡೋಗ್ತಾಳೆ. ಎಲ್ಲರೂ ಓಡೋಗಿ ನೋಡಿದಾಗ ಮನೆ ಫುಲ್ಲು ಬೆಂಕಿನಲ್ಲಿ ಉರಿತಾ ಇದೆ. ಕಾಪಾಡಿ ಅಂತ ಅವಳು ಒಳಗಡೆಯಿಂದ ಕಿರ್ಚ್ಕೊತಿದ್ದಾರೆ ಪ್ರೇಮ ರಾಮು, ಆಚೆಯಿಂದ ಶ್ರೀಧರು, ಮಹೇಶ್ವರಿ, ಕಲ್ಯಾಣಿ ಅವರು, ಪ್ರೇಮ, ಕಾವ್ಯ ಎಲ್ಲರೂ ಕೂಡ ಪ್ಲೀಸ್ ಕಾಪಾಡಿ, ಯಾರಾದರೂ ಹೆಲ್ಪ್ ಮಾಡಿ ಅಂತ ಇವರು ಬಡ್ಕೊತಿದ್ದಾರೆ. ಯಾರೂ ಹೆಲ್ಪ್ಗೆ ಬರಲ್ಲ. ಆಗ ಕಾವ್ಯನೇ ಧೈರ್ಯ ಮಾಡಿ ಅಲ್ಲಿಂದ ಹೋಗಿ ಡೋರ್ನ ಒಡೆದು ಪ್ರೇಮನ ಮತ್ತು ರಾಮ್ನ ಇಬ್ಬರೂ ಆಚೆ ಕರ್ಕೊಂಡು ಬರ್ತಾಳೆ. ಅದನ್ನು ನೋಡಿದಂಥ ಪ್ರೇಮಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ದಾಮಿನಿ ಫುಲ್ಲು ಉರ್ಕೊಂಡ್ಬಿಟ್ಟಿದ್ದಾಳೆ, ಮತ್ತೆ ಇವಳನ್ನು ಕಾಪಾಡ್ಬಿಟ್ಲಲ್ಲ ಇವಳು ಅಂತ ಹೇಳಿ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ಅದಾದ ನಂತರ ಕಾವ್ಯ ಅವ್ರ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಾಗ ಕಲ್ಯಾಣಿ ಅವ್ರು ಹೇಳ್ತಾ ಇದ್ದಾರೆ, ನೀನು ಈ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ಮಗಳೇ, ಇನ್ಮೇಲೆ ಮಹಾದೇವ ನಿನ್ನ ಜೊತೆ ಅದರ ನಡ್ಕೊಳ್ದಂಗೆ ನಾನು ನೋಡ್ಕೊತೀನಿ, ನೀನು ಈ ಮನೆಯಲ್ಲೇ ಇರಮ್ಮ ಅಂತ ಹೇಳ್ತಾರೆ. ಆ ಕಾವ್ಯ ಇದ್ದಳು, ಪ್ಲೀಸ್ ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ, ನಾನು ನನ್ನ ನನಸಾಗೋ ತನಕ ಈ ಮನೆ ಕಡೆ ನಾನು ಬರಲ್ಲ, ನಾನು ನನ್ನ ID ಕಾರ್ಡ್ ಬಿಟ್ಟು ಹೊಂಟೋಗಿದ್ದೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ, ನನ್ನ ರೆಕ್ಕೆಗಳೆಲ್ಲ ನಾನು ಹಾರಬೇಕು ಅಂತ ನಾನು ಕನಸು ಕಟ್ಟಿರೋಳು, ನನ್ನ ಕನಸಿಗೆ ನೀವು ನೀರು ಎರಚ್ಬಿಡಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು ಅತ್ತೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಈ ಮನೆಗೆ ಮಗಳಾಗಿ ಬರ್ತೀನಿ, ಅಲ್ಲಿ ತನಕ ನೀವು ನನ್ನನ್ನು ತಡಿಬೇಡಿ ಅತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.